85 ಕೋಟಿ ಖರ್ಚು ಮಾಡಿ ಕಟ್ಟಿದ ಬಹುಮಹಡಿ ಕಟ್ಟಡ ವ್ಯರ್ಥ ಆಗ್ತಾ ಇದೆ. 85 ಕೋಟಿ ಖರ್ಚು ಮಾಡಿ ಕಟ್ಟಿರುವಂತಹ ಕಟ್ಟಡ ಇದಾಗಿದೆ. ಆದ್ರೂ ಕೂಡ ಇದು ವ್ಯರ್ಥ ಆಗ್ತಾ ಇದೆ. ಯಶವಂತಪುರ ಎಪಿಎಂಸಿ ಮಾರ್ಕೆಟ್ ಬಳಿಯ ಪಾರ್ಕಿಂಗ್ ಲಾಟ್ ಇದಾಗಿದೆ. ಕಟ್ಟಡವನ್ನ ನಿರ್ಮಿಸಿ 2 ವರ್ಷ ಕಳೆದರೂ ಕೂಡ ಪಾರ್ಕಿಂಗ್ಗೆ ಮುಕ್ತಿ ಇಲ್ಲ. 10 ಅಂತಸ್ತಿನ ದುಬೈ ಮಾದರಿಯ ಪಾರ್ಕಿಂಗ್ ಲಾಟ್ ಅನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಆದ್ರೂ ಕೂಡ ಪ್ರಯೋಜನ ಇಲ್ಲ. 750 ಕಾರು, 110 ದ್ವಿಚಕ್ರ ವಾಹನ ನಿಲುಗಡೆಗೆ ಈ ಕಟ್ಟಡವನ್ನ ನಿರ್ಮಿಸಲಾಗಿದೆ. 85 ಕೋಟಿ ಖರ್ಚನ್ನ ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಈ ಕಟ್ಟಡವನ್ನ. ಎಷ್ಟು ದೊಡ್ಡ ಕಟ್ಟಡ ಅಂತ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಯಶವಂತಪುರ 85 ಕೋಟಿಯನ್ನ ಕೊಟ್ಟು ಈ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಆದ್ರೂ ಕೂಡ ಪ್ರಯೋಜನ ಇಲ್ಲ. ತುಮಕೂರು ರಸ್ತೆ, ಪೀಣ್ಯ ರಸ್ತೆಯ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ. ರೈಲ್ವೆ ನಿಲ್ದಾಣಕ್ಕೆ ಬರುವ ವಾಹನಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೂ ಪ್ರಯೋಜನ ಆಗ್ತಾ ಇಲ್ಲ. ರಾಜಕೀಯ ಒತ್ತಡದಿಂದ ಇದುವರೆಗೆ ಟೆಂಡರ್ ಅನ್ನ ಕರೆದಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಎಪಿಎಂಸಿ ಮಾರ್ಕೆಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಜನರು ಇದೀಗ ಹೈರಾಣಾಗಿ ಹೋಗಿದ್ದಾರೆ. ಬಿಬಿಎಂಪಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುವಂತೆ ಸ್ಥಳೀಯರು ಇದೀಗ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ತುಮಕೂರು ರಸ್ತೆ, ಪೀಣ್ಯ ರಸ್ತೆಯ ವಾಹನಗಳಿಗೆ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಆದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ರೈಲ್ವೆ ನಿಲ್ದಾಣಕ್ಕೆ ಬರುವ ವಾಹನಗಳಿಗೂ ಕೂಡ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೂ ಇನ್ನೂ ಕೂಡ ಟೆಂಡರ್ ಅನ್ನ ಕರೆದಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಹಾಗೂ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ.